ಮಾಮಿಯರ್ ಮನಿ ಎಷ್ಟು ತಣ್ಣಗದ ನೋಡ್ರಿ, ಬಂದು ಕೂತ್ರ ಆರಾಮ್ ಅನಿಸ್ತದ. ಹೌದವ, ನಾನು ಅದಕ್ಕೆ ಅವಾಗ ಎದ್ದು ಬರ್ತೀನಿ. ಇಲ್ಲಿ ಸುತ್ತಮುತ್ತ ಮನೆಗಳು ಅದು ಏನಿಲ್ಲಲ್ಲ, ಗಾಡಿ ಸೌಂಡ್ ಎಲ್ಲ ಆರಾಮ್ ಅನಿಸ್ತದ, ತಣ್ಣಗೆ ಶಾಂತ ಅನಿಸ್ತದ. ಆಮೇಲೆ ಈ ಸುತ್ತಮುತ್ತ ಗಿಡಗಳನ್ನು ಹಚ್ಚಿರಲ್ಲ ಮಾಮಿಯರು, ಒಂಥರ ವಾತಾವರಣ ಮಸ್ತ್ ಅದ, ತಣ್ಣಗ ಶಾಂತ ಅದ ಬಿಡು. ಒಂದೊಂದ್ಸಲ ಚಲೋ ಅನಿಸ್ತದ, ಒಂದೊಂದ್ಸಲ ಆದ್ರೂ ಒಳ್ಳೆ ಆಗ್ತದ ಬಿಡ, ಬೇಕನೆ ಆದಂಗೆ ಆಗ್ತದ. ಅಲ್ಲಿ 4 ಮಂದಿಗೆ ಇದ್ದು ಬಂದಿಕ್ಕೆಲ್ಲ ನಮ್ಮ ಊಟ ಎಷ್ಟು ಹತ್ತೈತಿ ಮನೆಗಳು ನೋಡಿದಿಲ್ಲ. ಎಷ್ಟರ ಜಗ ಆಡಲಿ ಏನಾರ ಆಗಲಿ ಮತ ಕುಡುದು ಮತ್ತು ಮಾಮಿಯರ ಅಂತ ಬರೋದು, ನಾವು ನಿಮ್ಮನ್ನು ಮಾತಾಡ್ಸೋದು, ನೀವು ನಮ್ಮನ್ನು ಮಾತಾಡ್ಸೋದು, ಎಷ್ಟು ಚಂದ ಒಗ್ಗಟ್ಟಿದ್ದಂಗೆ ಇರ್ತದ ಅಲ್ಲಿ. ಅಂಥ ಓಣಿನೇ ಚಲೋ ಬಿಡ ನೀನು. ಅದಕ್ಕೆ ನಾನು ನಿಮಗೆ ಅವಾಗ ಬರ್ರಿವಾ ಅಂತ ಕರಿತಿರ್ತೀನಿ. ನಾವು ಒಬ್ಬಾಕಿನೇ ಆಗಿರ್ತೀನಲ್ಲ, ನೀವು ಎಲ್ಲ ಕೆಲಸ ಮುಗಿಸಿ ಬಂದ್ರಿ ಅಂದ್ರೆ ಒಂದು ಸ್ವಲ್ಪ ಹೊತ್ತು ಕೂಡ್ಬೋದು. ಅದಕ್ಕೊಂದು 4 ದಿನಕ್ಕೊಮ್ಮೆ ಬರ್ರಿವಾ, ಒಂದು ಸ್ವಲ್ಪ ದೂರ ಆಗ್ಯದ ಮನೆ ಅಂದ್ರೆ ನೀವು ಕೇಳಂಗೆ ಇಲ್ಲವ. ಹೌದು ಮಾಮಿ, ದಿನ ತಯಾರಾಗೋದು ಬಿಡೋದು ಇದೇ ನಡ್ದತ್ರಿ ನಮ್ಮದು. ಅದಕ್ಕೆ ಇವತ್ತು ಕಿತ್ಕೊಂಬಂದಿವ್ರಿ. ಹೋಗಮ್ ನೋಡ್ರಿ, ಭಾಳ ಹೇಳ್ಯಾರ ಮಾಮಿಯರು ಅಂತ ಅಂತಿದ್ವಿ, ತಯಾರಾತಿದ್ವಿ, ಬಿಡ್ತಿದ್ವಿ. ಇವತ್ತು ಅದಕ್ಕಂದಲ್ಲೇ ಬಂದೀವಿ ನೋಡ್ರಿ. ಚಲೋ ಆಯ್ತವ, ಬಂದಿದ್ದು ಚಲೋ ಆಯ್ತು. ಆ ಸಿಲನ್ ಮಗಳು ಬರ್ತಡೇ ಇಟ್ಕೊಂಡಾರಲ್ಲ, ಹೇಳೋಗ್ಯಾರೇನ್ರಿ ಮಾಮಿ ಬಂದು? ಹೇಳೋಗ್ಯಾರವ, ನೀನು ಗಂಡ ಹೆಂಡತಿ ಬಂದಿದ್ರು, ಹೇಳಿ ಕುಂಕುಮ ಹಚ್ಚಿ ಬರ್ರಿ ಮಾಮಿ ತಪ್ಪಿಸ್ಬೇಡ್ರಿ ಅಂತ ಹೇಳೋಗ್ಯಾರ. ಹೌದ್ರಿ, ಈ ಸಲ ದೊಡ್ಡ ಪ್ರಮಾಣದಾಗ ಇಟ್ಕೊಂಡಾರ, ಕಾರ್ಯಾಲಯ ಅದು ಹಿಡ್ದು ಜೋರಾಗೆ ಮಾಡೋರದಾರ್ರಿ. ಅದಕ್ಕೆ ಬಂದು ಎಲ್ಲರಿಗೆ ಮನೆಗೆ ಬಂದು ಹೇಳೋಗ್ಯಾರಿ ಕುಂಕುಮ ಹಚ್ಚಿ. ಹೌದಾ, 5ನೇ ವರ್ಷದಲ್ಲ ಗಂಡು ಹುಡುಗ ಭಾಳ ದಿನಕ್ಕಾಗ್ಯಾವ. ಗಂಡು ಮಕ್ಕಳು ಅಂದ್ರೆ ಅಪರೂಪಕ್ಕಿಗೆ ಮೊದಲೇ ಅದಕ್ಕೆ ಇಟ್ಕೊಂಡಾಳ. ಚಲೋ ಆಯ್ತಾ? ಜೋರ ಇಟ್ಟಾರ್ರಿ. ನಾವು ಏನಾರ ಒಂದು ದೊಡ್ಡ ತರ್ಬೇಕವ, ಏನಾರ ಅಂಗಿ ತರಲೇ ಏನೇನು ಗಿಫ್ಟ್ ತಂದು ಕೊಡ್ಲೆ ಅಂತ ನೋಡಾಕತ್ತೀನಿ, ನಾನು ವಿಚಾರ ಮಾಡಾಕತ್ತೀನಿ. ಅಲ್ಲ, ಕಾರ್ಯಾಲಯ ಹಿಡಿದಕ್ಕೆ ಮಾಡ್ಬೇಕನ ಬರ್ತಡೇನ? ತೀರಾ ಅತಿ ಮಾಡ್ತಾವ್ದಿ ಮೆಕ್ಕಡಿಗಳು. ಅಲ್ಲೇ ಮನೆಯಾಗನೇ ಒಂದು ಮಾಡ್ಬೇಕಿಲ್ಲ, ಸಿಂಪಲ್ಲಾಗಿ ಮಳಿಗೆ ಮೇಲೆ ಏನಾದ್ರು ಛತ್ ಹಾಕಿ ಮಾಡಿದ್ರೆ ಚಂದ ಆಗ್ತದ. ಏನು ದೊಡ್ಡ ಬಾರಿ ಕಾರ್ಯಾಲಯ ಹಿಡಿದು ಮಾಡೋರಂತ. ಹೋಗ್ಲಿ ಬಿಡ್ರಿ ಮಮ್ಮಿ, ಅವ್ರ ರೊಕ್ಕ ಅವ್ರ ಇಷ್ಟ, ನಿಮ್ಗೆ ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೋತೀರಿ? ನಿಮ್ಗೆ ಹೇಳ್ಯಾರಂದ್ರೆ ಸುಮ್ಮ ಹೋಗಿ ಆಯ್ರ್ ಮಾಡಿ ಬಂದ್ಬಿಡ್ರಿ ಅಷ್ಟೇ. ಹೌದಿಲ್ಲ, ಇದಕ್ಕೆ ಬೇಕು ನಮಗೆಲ್ಲ ಮಂದಿದು. ಅದು ಕರೆ ಅದ ಬಿಡು, ನಮ್ಗೆ ಯಾಕೆ ಬೇಕು? ತಲೆ ಎಷ್ಟು ಬಾರಿ ಅದಲ್ಲ ಅದನ್ನ ಕೊಡಿ, ಏನಾರ ಗಿಡ ಎಚ್ಕೋಬೇಕಿಲ್ಲ, ಆ ಕಡೆ ಈ ಕಡೆ ಓದ್ತಿರ್ತೀವಿ. ನಮ್ಗೆ ಯಾಕೆ ಬೇಕು ಬಿಡ್ರಿ ಮಾಮಿ, ಮೊಮ್ಮಕ್ಳು ಕಂಡೀವಿ, ಎಲ್ಲ ಆಗ್ಯದ ಹೋಗ್ಯದ. ಆದರೂ ಹಚ್ಕೊಂಡಿದ್ದೀನಿ ರೀ ಮಾಮಿ, ಅದು ಯಾಕನೇ ಬರೀ ತಲೆ ತುರಿಸ್ತತ್ರಿ. ಅದು ಏನೋ ರಿಯಾಕ್ಷನ್ ಆಗಿತ್ತಂತವ, ಅದಕ್ಕೆ ಸುಮ್ಮ ಬಿಟ್ಬಿಟ್ಟೆ, ಮತ್ತೆ ಯಾಕೆ ಬೇಕು ಬಿಡ ಅಂತೇಳಿ. ಅವ್ರಿಗೂ ಎಲ್ಲ ಇಷ್ಟನೇ ಹಚ್ಕೊಳಕ, ಆದ್ರೆ ಆಗಿ ಬರ್ಲಾರ ಬಿಟ್ಟಾರಷ್ಟೇ. ಮೊನ್ನೆ ಇರಲಿ ಊರಿಗೆ ಹೋಗಿದ್ದೆ ಬೆಂಗಳೂರಿಗೆ. ಹೋಗಿದ್ದೆ ರೀ, ಬೆಂಗಳೂರಿಗೆ ಹೋಗಿದ್ದೆ. ಬರ್ತಡೇ ಇಟ್ಕೊಂಡಿನಿ ಬಾರವ ಅಂತ ಕರೆದಿಲ್ಲ ನನ್ನ ಮಗಳು. ಆಕೆ ನನ್ನ ಮಗನ ಬರ್ತಡೇ ಇಟ್ಟಿಲ್ಲ ರೀ, 2ನೇ ವರ್ಷದ್ದು, ಅದಕ್ಕೆ ಹೋಗಿದ್ದೆ. ನಿಮ್ಮ ಮಗಳು ಸ್ಟೇಟಸ್ ಇಟ್ಟಿದ್ಲು, ಬರ್ತಡೇ ಭಾರಿ ಜೋರು ಮಾಡ್ದಂಗೆ ಮಾಡ್ಯಾರ ಬೆಂಗಳೂರಾಗ. ನಾನು ನೋಡಿದೆ, ದೊಡ್ಡ ಪ್ರಮಾಣದಾಗ ಮಾಡ್ದಂಗೆ ಮಾಡ್ಯಾರ. ಭಾರಿ ಮಸ್ತ್ ಮಾಡಿದ್ರು. ಕಾರ್ಯಾಲಯ ದೊಡ್ಡದು ಹಿಡಿದು ಎಷ್ಟು ಮಂದಿ ಆಗಿದ್ರು, ಏನು ಸುದ್ದಿ. ನಮ್ಮ ಮಳ್ಯಾಕ ಇಂಥದೆಲ್ಲ ಮಾಡೋದು ಭಾಳ ಔಸಿರಿ. ಹಂಗಾಗಿ ನಮ್ಮ ಮಗಳಿಗೂ ಇಷ್ಟ ಆಗ್ತದಲ್ಲ, ಕಾರ್ಯಾಲಯ ಹಿಡಿದು ಮಾಡಮ್ರಿ ಈ ಸಲ ಬರ್ತಡೇ ಅಂದ್ಲ ಅಂತ ಮಾಡಿದ್ರು. ಅದು ನೋಡಕ್ಕೆ 2 ಕಣ್ಣು ಸಾಲ ಅಲ್ದಾಳ, ಅಷ್ಟು ಚಂದ ಆಗಿತ್ತು. ಅವ್ರು ನಿಮ್ಮ ಬಾಜು ನೆಗಣ್ಣಿನೂ ಬಂದಿದ್ರು ಕಾಣಿಸ್ತಲ್ರಿ, ಅವರು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಹೋಗಿದ್ರಿ ನಾ. ಮತ್ತೆ ಜೋರ ಮಾಡಿದ್ರ, ಅವ್ರನ್ನೂ ಕರ್ಕೊಂಡು ಹೋಗಿದ್ದೀವ, ಎಲ್ಲರೂ ಹೋಗಿದ್ದೀವಿ ಕೂಡಿ. ಅಲ್ಲಿ ಹೋಗಿ ಕಾರ್ಯಾಲಯಕ್ಕೆ ಹೋದ್ವಿವ, ಹೋಗೋಣ ನಮ್ಮ ಈ ಕಡೆ ಹುಡುಗರಿಗೆ ದಂಗಡ್ದಂಗೆ ಆಗ್ಬಿಡ್ತು ನೋಡು. ಅಷ್ಟು ಚಂದ ಡೆಕೋರೇಷನು, ಓದ್ಗನೇ ವೆಲ್ಕಮ್ ಡ್ರಿಂಕ್ ಅಂತವ, ಅದನ್ನು ಕೊಡೋರು ಜ್ಯೂಸು. ಅವರು ಅಲ್ಲಿಯವರು ಸೂಕ್ಷ್ಮ ಇರ್ತಾರ, ಸ್ವಲ್ಪ ಸ್ವಲ್ಪ ತೊಗೊಂಡೋಗಿ ಕುಡಿಯೋರು. ನಮ್ಮ ಹುಡುಗರು ಕೇಳ್ತೆ 4-5 ಗ್ಲಾಸ್ ಕುಡ್ದು. ನಮ್ಮ ಫಂಕ್ಷನ್ಗಳ್ದಾಗ ಇನ್ನೂ ಮಾಡಿಲ್ಲಲ್ಲ, ಅದಕ್ಕೆ ಆ ಹುಡುಗರಿಗೆ ಇದು ಅನಿಸ್ಯದ, ಹೊಸದಾಗಿ ಅನಿಸ್ಯದ, ಕುಡ್ದಾವ. ಅಲ್ಲಿ ಬೆಂಗಳೂರಾಗ ಎಲ್ಲದಕ್ಕೂ ವೆಲ್ಕಮ್ ಡ್ರಿಂಕ್ ಕೊಡಾಕತ್ತಾರೆ, ಇನ್ನೂ ನಮ್ಮ ಕಡೆ ಬಂದಿಲ್ಲ. ಒಬ್ರು ಯಾರ ಶುರು ಮಾಡಿದ್ರಂದ್ರೆ ನಂಬಲ್ಲಿನೂ ಶುರು ಮಾಡ್ತಾರ, ಆದ್ರೆ ನಂಬಲ್ಲಿ ಟಾಕಿ ಗಟ್ಲೆ ನಡೆಯಂಗಿಲ್ಲ ರೀ, ಡ್ರಮ್ ಗಟ್ಲೆ ಇಡ್ಬೇಕು ನೋಡು ವೆಲ್ಕಮ್ ಡ್ರಿಂಕ್ ಇಟ್ಟು. ನಾನೇನ ವೆಲ್ಕಮ್ ಡ್ರಿಂಕ್ ಅಂತ ಅವ್ರು ಸೂಕ್ಷ್ಮಗೆ ಬರೋರವ, ಬಂದು ಒಂದೊಂದೇ 1 ಗ್ಲಾಸ್ ಕುಡ್ದು ಅಗ್ದಿ ಹಿಂಗೆ ನೈಸಾಗಿ ಹೋಗಿ ಕುಡೋರು. ನಮ್ಮ ಹುಡುಗರು ಇನ್ನೊಂದು ತೊಗೊಂಬರ್ಲ್ಯಾಬೆ, ಇನ್ನೊಂದು ತೊಗೊಂಬರ್ಲ್ಯಾಬೆ ಅಂತೇಳಿ 3-4 ಗ್ಲಾಸ್ ನಮ್ಗೆ ತಂದು ಕೊಡೋರು. ಲಾಸ್ಟಿಗೆ ಅವ ಕೊಡೋವಾಗ ಗಾಬರಿ ಆಗಿಬಿಡ್ತು. ಅಪ್ಪಿ ಇನ್ನೊಂದ್ಸಲ ಬರಬೇಡವೋ, ಸುಮ್ಮನೆ ತೊಗೊಂಡೋಗಿ ವೇಸ್ಟ್ ಮಾಡಬೇಡ ಅಂತೇಳಿ ಬೈದ್ಬಿಟ್ಟಪ್ಪ ಅವ. ಎಷ್ಟಾಗಲಾಗ್ಯದ ನೋಡು ಬಾಯಿ ಮಗಳದ್ದು ಹೇಳೋ ಮುಂದಾಗ. ಅವ್ರದ್ದು ಕಾರ್ಯಾಲಯ ಹಿಡಿದು ಮಾಡ್ಯಾರ ಬರ್ತಡೇ ಅಂದಾಗ ಎಷ್ಟು ಹುರ್ಕೊಂಡ್ಲು, ಈಗ ನೋಡಿ ಎಷ್ಟಾಗಲಾಗ್ಯ. ಅವ್ರಿಗೇನು ಗೊತ್ತು ಕೊಡೋರಿಗೆ ಪಾಪ, ಆ ಹುಡುಗರ ಕೈಲಿ ಇಸ್ಕೊಂಡು ನೀವೇ 4 ಗ್ಲಾಸ್ ಕುಡಿದ್ರಿ ಅಂತೇಳಿ. ಕುಡ್ದೀವಿ ಬಿಡು, ನಾವು ಬೇರೆ ಥರದ್ದು ಕುಡ್ದೀವಿ, ನಮ್ಮ ಮಗಳ ಫಂಕ್ಷನ್ನಾಗ ಕುಡ್ದೀವಿ. ಭಾರಿ ರುಚಿ ಮಾಡಿದ್ರ ನೀನು, ಅದಕ್ಕೆ ಏನೋ ಸ್ವಲ್ಪ ಇಸ್ಕೊಂಡು ಕುಡ್ದೀವಿ. ಅವ ಹಂಗಂದು ಕಳಿಸಿದ್ನಂತ, ಅಮ್ಮ ನಾ ತರಂಗ್ಲವ ಇನ್ಸಲ ಹಂಗಂದು ಕಳ್ಸೋಣವ ಅಂತಂದ, ಬೇಡಪ್ಪ ತರಬೇಡಿ ಅಂತ ಬಿಟ್ವಿ. ಫಂಕ್ಷನ್ ಹಂಗೆ ಮಾಡ್ಯಾನಂದ್ರೆ ಮತ್ತೆ ಸೀರೆ ಗೀರಿ ಹೊಡಿಸಿ ಕಳಿಸಿರ್ಬೇಕಲ್ಲ ಮಗಳು. ಉಡ್ಸ್ಯಾಳವು ಚಲೋ ಸೀರೆ ಉಡ್ಸ್ಯಾಳ. ನನಗೂ ನಮ್ಮ ನೆಗಣಿಗೊಂದು ಸೀರೆ, ಇಲ್ಲಿಂದ ಹೋದವ್ರಿಗೆ ಎಲ್ಲರಿಗೆ ಸೀರೆ ಉಡ್ಸ್ಯಾಳ. ಅಲ್ಲಿ ಊರಾಗ ಬಂದಿರ್ತಾರಲ್ಲ ಅವ್ರಿಗೇನೋ ಗಿಫ್ಟ್ ತಂದಿದ್ಲು, ಏನೋ ಚಲೋ ಇದ್ದು ಬಿಡವ ಗಿಫ್ಟ್ ಭಾರಿ. ಇಂತಿಂಥವು ಪ್ಯಾಕ್ ಮಾಡಿ ಎಷ್ಟು ಚಂದ ಬಂದವರಿಗೆಲ್ಲ ಗಿಫ್ಟ್ ಕೊಡಾಕಿ.
ಅಬ್ಬಬ್ಬ ಶಾರಕ್ಕಂತೂ ಇಂತೂ ಮಗಳ ಸೀರೆ ಉಟ್ಕೊಂಬಂದ ಅನ್ನಂಗೆ ಆಯ್ತು. ಮಗಳದ ಗನ ಪೌರುಷ ಮಾಡೈತೆ ನಮ್ಮ ಶಾರಕ್ ಭಾರಿ ಚಂದ. ಈ ಪೌರುಷ ಅಲ್ರಿ ಇದ್ದದ್ದು ಹೇಳ್ತೀನಿ. ಅಡುಗೆನ ಮಾಡಿಸಿದ್ರ ನೀನು ಹುಚ್ಚಿ ಏನು ನಾನಾ ಥರ ಮಾಡಿಸಿದ್ರ ಯವ್ವ. ಒಂದು 30-40 ಐಟಮ್ಸ್ ಮಾಡಿಸಿದ್ರು ನೋಡ್ರಿ. ಅದನ್ನ ಹೆಸರು ಸಹಿತ ಹೇಳಕ್ ಬರಂಗಿಲ್ಲ ನನಗೆ, ಅಷ್ಟು ಚಂದ ಮಾಡಿಸಿದ್ರು. ಹೌದಲ್ಲ? ಮತ್ತೇನು ಮಾಡಿಸಿದ್ರಿ? ಅಷ್ಟೆಲ್ಲ ಊಟ ಮಾಡಿದ್ವಿ. ಊಟಗಣ ಬೀಡ ಕೊಡೋರುವ, ಒಬ್ಬರು ಬೀಡ ಕೊಡೋರು, ಒಬ್ಬರೇನ ತಾಂಬೂಲ ಅಂತವ ಒಂದು ಕವರ್ನ ಹಾಕಿ ಕಾಯಿ ಕೊಡೋರು ಎಲ್ಲರಿಗೆ. ಭಾರಿ ಮಾಡಿದ್ರು ಬಿಡು. ನನ್ನ ಮಗಳನ್ನ ಎಲ್ಲರೂ ಹೊಗಳಿದ್ರು ನೋಡು. ಬೆಂಗಳೂರಾಗಿದ್ದು ನಿನ್ನ ಮಗಳು ಭಾರಿ ಶಾಣೆ ಆಗ್ಯಾಳ, ಭಾರಿ ಕಲ್ತಾಳ, ಎಷ್ಟು ಚಂದ ಮಾಡಿದ್ಲು ಬರ್ತಡೇ ಅಂತೇಳಿ ಊರಿಗೆ ಬರೋತನ ಎಲ್ಲರೂ ಹೇಳಿದ್ರು ನನಗೆ. ಅಂತೂ ಇಂತೂ ಚಲೋ ಮಾಡಿದ್ರ ನಂಗೆ ಆಯ್ತು ರೀ ಬರ್ತಡೇನ. ಜೋರದ ನಿಮ್ಮ ಮಗಳದನೆ. ಭಾರಿ ಮಾಡಿದ್ರು ಭಾರಿ ಮಾಡಿದ್ರು, ನೆನೆಸ್ಕೊಳಂಗೆ ಆಯ್ತು ಬಿಡು. ಮಾಮಿಯರಿಗೆ ಮಗಳು ಕೇಳಿದ್ವಿ ಅಂದ್ರೆ ಭಾರಿ ಖುಷಿ. ಹೇಳಕ್ಕೆ ನಿಂತ್ರಂದ್ರೆ ಒಟ್ಟ ಬಾಯಿ ಸಾಕಾಗಂಗಿಲ್ಲ ಅವ್ರಿಗೆ. ಹಂಗೇನಿಲ್ಲವ, ನಾನು ಇದ್ದದ್ದು ಹೇಳ್ತೀನಿ. ಹೋಗ್ಲಿ ಬಿಡ್ರಿ, ಅದಕ್ಕೆ ಯಾಕೆ ಇದು ಮಾಡ್ತೀರಿ ಅಂದಂಗೆ. ಮಾಮಿಯರ ಅವತ್ತು ಇವರು ಶಾಂತಕ್ಕನ ಮಗನ ಮುಂಜುವಿಗೆ ಯಾಕೆ ಬರಲಿಲ್ಲ ರೀ ನೀವು? ಮುಂಜುವಿಗೆ? ಹೌದವ್ವ, ಅವ್ರು ಬಂದು ಹೇಳಿದ್ರು ಎಲ್ಲ ಕರೆ, ನಮಗೆ ಬರೋಕ್ಕಾಗಲಿಲ್ಲ. ಅವತ್ತ ನಮ್ಮ ನಾದಿನಿ ಮೊಮ್ಮಗನೊಂದು ಲಗ್ನ ಅವತ್ತದ ದಿನಕ್ಕನೇ ಇತ್ತು, ಹಂಗಾಗಿ ನನಗೆ ಬರೋದಾಗಲಿಲ್ಲ. ಅವ್ರು ಹೇಳಕ್ಕೆ ಬಂದಿದ್ರಲ್ಲ ಅವಾಗ ಆಯರಿ ಕೊಟ್ಟು ಕಳಿಸಿಬಿಟ್ಟಿದ್ದೆ ನಾನು. ಹೌದ್ರಿ? ಅದೇಂತಿ ನಾವು ಕಾಣಿಸ್ಲಿಲ್ಲ, ಯಾಕ ಬಂದಿಲ್ಲನ ಅಂತ ಅನ್ಕೊಂಡೆ. ಏನು ಚಲೋ ಮಾಡಿದ್ರ ಮುಂಜಿ? ಹೋಗಿದ್ರೇನೆ ಎಲ್ಲರೂ? ಹೋಗಿದ್ದೀವಿ ರೀ ಮಾಮಿ. ಮುಂಜುವಿ ಚಲೋ ಮಾಡಿದ್ರಿ. ಏನು ಫಂಕ್ಷನ್ ಮಾಡಿ ಚಲೋ ಸೀರೆ ಉಡ್ಸಾಳ ಏನು ಎಲ್ಲರಿಗೆ ಒಂದೊಂದು? ಅಯ್ಯವ್ವ ಅದೇ ಕೇಳ್ತ್ರಿ ಅವ್ವ. ಸೀರೆ ಅಂದ್ರೆ ಮುಸಿರಿ ಇರಬೇಕದ ಅಂಥದ್ದು ಉಡ್ಸಾಳ ಎಲ್ಲರಿಗೆ. ಸುಮ್ಮ ಉಡ್ಸೋದು ಬಿಡ್ಬೇಕಿಲ್ಲ ಅಂದ್ರೆ ತರೋದಾರಿಲ್ಲ ಅಂದ್ರೆ ಅಂಥ ಸೀರೆ ಯಾಕೆ ತರಬೇಕು? ನಾನಂತೂ ಹಂಗೆ ಇಟ್ಟು ನೋಡೋದನ್ನ, ಯಾಕೆಂದ್ರೆ ಏನಾದ್ರು ಫಂಕ್ಷನ್ ಇದ್ದಾಗ ವಾಪಸ್ ಉಡಿಸ್ಬಿಡ್ತೀನಿ ಅದನ್ನು. ಯಾಕೆ ಚಲೋ ಇಲ್ಲ ಏನು ಸೀರೆ? ಹೌದ್ರಿ ವಾ ಮಾಮಿ, ಸಾದಾ ತಂದಾಳ, ಭಾಳ ಸಾದಾ ಅದಾವ ಸೀರೆ. ನೋಡೋಕ್ಕೆಲ್ಲ ಚಂದ ಅದಾವ್ರಿ, ಆದ್ರೆ ರೇಟ್ ಕಡಿಮೆ ಅದಾವ. ಉಸುರಿಗೆ ಸೇಮ್ ತಂದಾಳೆ ಏನು? ಅಲ್ಲೇ ಓಣ್ಯಾಗ ಒಬ್ರಿಗೊಂದು ಮಾಡ್ಯಾಳ? ಮಾಡ್ಯಾಳ. ಬೇಗ ಬೇಕಾದ್ರೆ ಬೇಗ ಬೇಕಾದ ಉಡ್ಸಾಳ. ತಮ್ಗೆ ಯಾರಿಗೆ ಇಷ್ಟ ಅವ್ರಿಗೆ ಚಲೋ ಉಡ್ಸಾಳ. ಮತ್ತೇನದು ಅಂದಂಗೆ ಇನ್ನೊಂದು ಸುದ್ದಿ ಕೇಳಿದೆ, ಈಕಿನ ಮಗಳು ಓಡೋದ್ಲ? ಹೌದು ನೋಡ್ರಿ ಮಾಮಿ, ಆಕಿ ಈಗ ಎಷ್ಟು 4-5 ದಿನ ಆಯ್ತು ರೀ ಹೋಗಿ. ಎಷ್ಟು ಸಂಬೈತಿತ್ತು ನೋಡಿದ್ರಿಲ್ರಿ ಹುಡುಗಿ. ತಲೆ ಎತ್ತಿ ಓದ್ತಿದ್ದಿಲ್ಲ, ತಲೆ ತೆಗ್ಸ್ಕೊಂಡು ಹೋಗೋದು ಕಾಲೇಜ್ಗೆ ಹೋಗೋ ಮುಂದಾಗ. ಅದು ಹೆಂಗೆ ಓದ್ಲು ಏನು ಹೋಗ್ಬಿಡ್ತು ನೋಡ್ರಿ ಹುಡುಗಿ. ಅಯ್ಯೋ ನಾನು ಹುಡುಗನು ಓಣಿ ದಾಟತನ ಅಷ್ಟೇ ತಲೆ ತಗ್ಗಿಸ್ತದ್ಲಕಿ. ಓಣಿ ದಾಟಣ ತಲೆ ಎತ್ತೆ ತಿರುಗ್ತದ್ಲ ಎಲ್ಲ. ಈಗಿನ ಕಾಲಮನ್ನೇ ಭಾಳ ಸೂಕ್ಷ್ಮ ಆಗ್ಬಿಟ್ಟವ ಯವ್ವ. ಯಾರು ನಂಬಕ ಯಾರನ್ನ ಬಿಡ್ಬೇಕ ನೋಡು. ನೋಡಾಕ ಎಷ್ಟು ಸಂಬಾಯ್ತಿತ್ತು ಹುಡುಗಿ, ಹಿಂಗೆ ಮಾಡ್ಕೊಂಡು ಕೂತದ. ತಂದೆ ತಾಯಿಗೆ ಎಷ್ಟು ತ್ರಾಸ ಪಾಪ ಈಗ. ಹೌದ್ರಿ ಮಾಮಿ, ಪಾಪ ಅವ್ರ ಮಮ್ಮಿ 4 ದಿನ ಆಯ್ತು ನೋಡ್ರಿ, ಹೊರಗೆ ಬಂದಿಲ್ಲ. ಮುಸುಗೆ ಹಾಕೊಂಡು ಮಲ್ಕೊಂಡ್ಬಿಟ್ಟಾಳ ಪಾಪ. ಎಲ್ಲರೂ ಮಾತಾಡ್ಸಕ್ಕೆ ಹೋಗ್ತಾರೆ ಮನೆಗೆ. ಅದ್ರಾಗ ಹಿಂಗೆ ಏನಾರ ಆಗ್ಯದಂದ್ರೆ ಓಣ್ಯನ ಮಂದಿ ಚುಚ್ಚೋರು ಭಾಳ ಮಂದಿ ಇರ್ತಾರೆ ರೀ. ಮತ್ತಿಷ್ಟು ಚೂರಿ ಹಾಕಿದಂಗೆ ಆಗ್ತದ್ರಿ ಅವರಿಗೆ. ಹೌದ್ರವ್ವ, ಒಳ್ಳೆ ಮಕ್ಕಳನ್ನ ಪಡ್ಯಾಕೂ ಪುಣ್ಯ ಮಾಡಿರ್ಬೇಕು. ಏನೂ ಆಗ್ಲಾರ್ದಂಗೆ ಅವ್ರಿಗೆ ಮದುವೆ ಮಾಡಿ ಕೊಟ್ಟಿವಂದ್ರೆ ಬಾರ್ ಇಳ್ದಂಗೆ ಆಗ್ತದ. ದೇವರು ಕರುಣಿಸ್ಬೇಕು ನೋಡವ, ಏನಾರ ಒಂದು ತಂದು ಇಟ್ಬಿಡ್ತಾನೆ ಹಿಂಗೆ. ಅದಕ್ಕೆ ನೋಡ್ರಿ ವಯ್ಯವ್ವ, ನಮ್ಮ ಮಗಳು ಕಾಲೇಜ್ ಮಗನ ಮೊದಲು ಲಗ್ನ ಮಾಡಿ ಕೊಟ್ಬಿಟ್ಟಿವಿ ನಾವು. ನಮ್ಮ ಮಗಳು ಹಿಂಗೆ ಏನೂ ಇದ್ದಿದ್ದಿಲ್ವ. ನೋಡಿನ ತಗೋರ ಯವ್ವ, ನಿನ್ನ ಮಗಳು ಎಷ್ಟು ಚಲೋ ಇದ್ಲಂತ. ಬರೀ ಬೇರೆದವ್ರಿಗೆ ಅನ್ನೋದ್ರಾಗ ಬಂದಿಲ್ಲ ಯವ್ವ, ನಿಂದು ನೀ ಎಷ್ಟು ಅದಂತ ನೋಡ್ಕೋಬೇಕು ಮೊದಲು. ಹೌದ್ರಿ ಮಾಮಿ, ನೀವು ಗೆದ್ರವ ಮದುವೆ ಮಾಡಿ. ಅಯ್ಯ ಮಾತಾಡ್ಕೋತ ಇಲ್ಲೇ ಕೂತ್ರಲ್ಲ, ಒಳಗೆ ಬರ್ರಿ ತಂಗಿದ್ದೀರಿ. ಇರ್ಲೇಳ್ರಿ ಮಾಮಿ, ಇಲ್ಲೇ ಕೂಡ್ತೀವಿ, ತಣ್ಣಗದ. ಹೋಗಿ ಬರ್ತೀವ್ರಿ, ನಮ್ಮದು ಗೊತ್ತಾಯ್ತು. ಅಯ್ಯ ಹಂಗ ಬರೋದು ಹೋಗುದಾ? ಅಡುಗೆ ಮಾಡೀನಿ, ಊಟ ಮಾಡ್ಕೊಂಡು ಹೋಗಂತ್ರಿ. ನಿಂದ್ರೆ ಒಂದು ಸ್ವಲ್ಪ ಅವಸರ ಮಾಡಬೇಡ್ರಿ. ನಮ್ಮ ವಿಡಿಯೋ ನೋಡೋರಿಗೆ ಎಲ್ಲರಿಗೂ ಧನ್ಯವಾದಗಳು. ನಮಗೆ ಭಾಳ ಸಪೋರ್ಟ್ ಮಾಡ್ಲಿಕ್ಕತ್ತೀರಿ, ಭಾಳ ಖುಷಿ ಆಗ್ಯದ. ಹಿಂಗೆ ನಮ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ಕೋತಾ ಇರ್ರಿ. ಹೊಸ್ದಾಗಿ ಯಾರ ವಿಡಿಯೋ ನೋಡ್ತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಬಾಜುಕಿನ ಬೆಲ್ ಹೊಡೀರಿ. ಎಲ್ಲರಿಗೂ ಧನ್ಯವಾದಗಳು.